ನಿರಂಜನ. ನಮಸ್ತೆ. ಹೊಸದುರ್ಗ ತಾಲೂಕು ರೈತ ಸಂಘದಿಂದ ನಾವು ತೀರ್ಥಪ್ಪ ಅಂತೇಳಿ. ಇವತ್ತು ನಾವು ಹೊಳಲ್ಕೆರೆಯಿಂದ ಪಾದಯಾತ್ರೆ ಮುಖಾಂತರ ಚಿತ್ರದುರ್ಗಕ್ಕೆ ಬಂದಿದ್ದೀವಿ, ಡಿ ಸಿ ಕಚೇರಿ ಮುತ್ತಿಗೆಗೆ ಅಂತೇಳಿ. ವಿಷಯ ಏನಪ್ಪ ಅಂತಂದರೆ, ದಶಕಗಳಿಂದ ನಮ್ಮ ಭದ್ರಾ ಮೇಲ್ದಂಡೆ ಯೋಜನೆ ಪೆಂಡಿಂಗ್ ಬಿದ್ದಿದೆ. ಅದಕ್ಕೆ ವೇಗ ಹೆಚ್ಚಿಸಬೇಕು ಅಂತೇಳಿ ಸರ್ಕಾರದ ಮೇಲೆ ಒತ್ತಾಯ ತರಕ್ಕೆ ಮಾಡಿದ್ದೀವಿ ನಾವೆಲ್ಲ ಇದನ್ನು. ಯಾಕಪ್ಪ ಅಂತಂದರೆ, ರಾಜಕಾರಣಿಗಳು ಸುಳ್ಳು ಭರವಸೆನ ಕೊಟ್ಟು ನಮಗೆ 3-4 ಎಲೆಕ್ಷನ್ ಮಾಡಿದ್ದಾರೆ. ಈಗ ಸುಳ್ಳು ಭರವಸೆಗಳು ಸಾಕು, ನಮಗೆ ಭದ್ರಾ ನೀರು ಬೇಕು ಅಂತ ಹೋರಾಟಕ್ಕೆ ಇಳಿದಿದ್ದೀವಿ. ಇದು ಪ್ರಾರಂಭ. ಇನ್ನು ಈ ಒತ್ತಾಯಗಳಿಗೆ ಮಣಿದಿಲ್ಲ ಅಂದರೆ ಸರ್ಕಾರ, ನಾವು ಫ್ರೀಡಮ್ ಪಾರ್ಕಲ್ಲಿ ಚಳವಳಿಯನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕೂ ದಪ್ಪಚರ್ಮದವ್ರು ಮಣಿಲಿಲ್ಲ ಅಂದರೆ ದೆಹಲಿಯ ಜಂತರ್ ಮಂತರ್ನಲ್ಲಿ ನಾವು ಸ್ಟ್ರೈಕ್ ಇಟ್ಕೊಂಡಿದ್ದೀವಿ. ಸ್ವಾಮಿ, ನಾವು ಒಂದು ತಿಂಗಳು 2 ತಿಂಗಳು ಕರೆಂಟ್ ಬಿಲ್ ಕಟ್ಟಿಲ್ಲ ಅಂದರೆ ನಮ್ಮ ಕನೆಕ್ಷನ್ ಕಟ್ ಮಾಡ್ತಾರೆ. ಯಾವುದೇ ಸಾಲ ಮರುಪಾವತಿ ಮಾಡಿಲ್ಲ ಅಂದರೆ ಮನೆ ಬಾಗಿಲಿಗೆ ಬರ್ತಾರೆ. ನಮಗೆ ದಶಕಗಳಿಂದ ನೀರು ಕೊಡದೆ ಮೋಸ ಮಾಡ್ತಿರೋರಿಗೆ ನಾವು ಏನೇನು ಕಟ್ ಮಾಡ್ಬೇಕು? ಯಾರ್ಯಾರಿಗೆ ಕಟ್ ಮಾಡಬೇಕಲ್ಲ ನಾವು? ಖಂಡಿತ ನಮ್ಮ ಇವತ್ತು ಬೋರ್ವೆಲ್ಗಳು, ಕೆರೆಗಳು ಬತ್ತಿ ಹೋಗ್ತಿದ್ದಾವೆ. ನಾಳೆ ಇವರೆಲ್ಲರೂ ಅಧಿಕಾರಿಗಳು ಬತ್ತಿ ಹೋಗ್ತವೆ. ಸಾಯೋದ್ರೊಳಗೆ ಏನಾದರೂ ಒಳ್ಳೆ ಕೆಲಸ ಮಾಡಿ ಸಾಯಿರಿ ಸ್ವಾಮಿ. ನೀವು ರೈತರು ಹೊಟ್ಟೆ ಉರಿಸಿದ್ರೆ ಒಳ್ಳೇದಾಗಲ್ಲ ನಿಮಗೆ. ರೈತರು ಹೊಟ್ಟೆ ಭಾಳ ಉರಿಸ್ತಿದ್ದೀರಾ. ಇವತ್ತು 4ನೇ ತಾರೀಕಿಂದ ಬೀದಿಗಿಳಿದು ಹೋರಾಟದ ರೈತರು, ಸಾವಿರಾರು ಜನ ರೈತರು ಪಾದಯಾತ್ರೆಯಿಂದ ಬಂದಿದ್ದಾರೆ. ಅವ್ರ ಶಾಪ ನಿಮ್ಗೆ ಒಳ್ಳೇದಾಗಲ್ಲ, ಸರ್ವನಾಶ ಆಗಿ ಹೋಗ್ತೀರಾ. ಆದಷ್ಟು ಬೇಗ ಕಾಮಗಾರಿಗಳನ್ನೆಲ್ಲ ಮುಗಿಸಿ ಈ ಬರುವಂಥ ಜೂನ್ ಜುಲೈ ಒಳಗಡೆ ನಮ್ಮ ತಾಲೂಕಿಗೆ, ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಖಂಡಿತ ನೀರು ಬರಲೇಬೇಕು. ಇಲ್ಲಾಂದರೆ ಉಗ್ರ ಹೋರಾಟ ಮಾಡ್ತೀವಿ. ಭಾಳ ವಿಶೇಷವಾಗಿ ನಮ್ಮ ಹೊಸದುರ್ಗ ತಾಲೂಕಿಗೆ ಒಂದು ಜೀವನದಿ ಇದೆ, ವೇದಾವತಿ ಅಂತೇಳಿ. ಅದಕ್ಕೆ ಕ್ರಸ್ಟ್ ಗೇಟ್ ಗಿಡ ಪ್ಲ್ಯಾನ್ ಮಾಡಿಬಿಟ್ಟು ಅದನ್ನು ಆ ನೀರು, ಹೆಚ್ಚುವರಿ ನೀರನ್ನು ನಮ್ಮೆಲ್ಲ ಕೆರೆಗಳನ್ನು ತುಂಬಿಸೋದಕ್ಕೆ ಬಳಸ್ಕೋಬೇಕು ಅಂತ ನಮ್ಮ ಒತ್ತಾಯ. ನಮಸ್ತೆ.